ನಮಸ್ಕಾರ. ಒಂದ್ಸಲ ಒಂದು ಸರ್ಪ ಮಿಂಚುಹುಳವನ್ನು ತಿನ್ನಬೇಕು ಅಂಥೇಳಿ ಅದನ್ನು ಹಿಂಬಾಲಿಸ್ಕೊಂಡು ಹೋಗುತ್ತೆ. ಇದನ್ನು ತಿಳಿದ ಮಿಂಚುಹುಳ ಭಯಭೀತವಾಗಿ ಸರ್ಪದಿಂದ ತಪ್ಪಿಸ್ಕೊಳ್ಬೇಕು ಅಂತ ಹಾರಿ ಹಾರಿ ಹೋಗ್ತಾ ಇರುತ್ತೆ. ಸತತ 2 ದಿನಗಳ ಪ್ರಯತ್ನದ ನಂತರವೂ ಹಾವು ತನ್ನನ್ನು ಹಿಂಬಾಲಿಸುವುದನ್ನು ಕಂಡು ಮಿಂಚುಹುಳ ದಣಿದು ಸರ್ಪಕ್ಕೆ ಶರಣಾಗತ್ತೆ. ಇನ್ನೇನು ಆ ಸರ್ಪ ಮಿಂಚುಹುಳವನ್ನು ತಿನ್ನಬೇಕು ಅಂತ ಹೇಳುವಾಗ ಮಿಂಚುಹುಳ ಸ್ವಲ್ಪ ಧೈರ್ಯವನ್ನು ತಂದುಕೊಂಡು ಹೇಳುತ್ತೆ, ಸರ್ಪವೇ ಸ್ವಲ್ಪ ತಡಿ, ನಾನು ನಿನಗೆ 3 ಪ್ರಶ್ನೆಯನ್ನು ಕೇಳ್ತೀನಿ, ಉತ್ತರ ಕೊಡ್ತೀಯಾ ಅಂತ ಹೇಳುತ್ತೆ. ಇದರಿಂದ ಕೋಪಗೊಂಡಂತಹ ಸರ್ಪ ಇದಕ್ಕೆ ಯಾಕೆ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಹೋಗಲಿ, ಇನ್ನೊಂದು ಕ್ಷಣದಲ್ಲಿ ಇದು ಸಾಯಿರ್ತಲ್ವಾ, ಉತ್ತರ ಕೊಟ್ಟೇ ಬಿಡೋಣ ಅಂಥೇಳಿ ಮನಸ್ಸನ್ನು ಬದಲಾಯಿಸುತ್ತೆ. ಸರಿ, ಅದೇನು ಪ್ರಶ್ನೆ ಕೇಳು ಅಂತ ಹೇಳುತ್ತೆ. ಆಗ ಮಿಂಚುಹುಳ ಸರ್ಪದ ಹತ್ರ, ನಾನೇನಾದರೂ ನಿನ್ನ ಆಹಾರ ಸರಪಣಿಯಲ್ಲಿ ಇದೀನಾ ಅಂತ ಕೇಳುತ್ತೆ. ಇಲ್ವಲ್ಲ ಅಂತ ಸರ್ಪ ಉತ್ತರಿಸುತ್ತೆ. ಹಾಗಾದರೆ ನಾನೇನಾದರೂ ನಿನಗೆ ತೊಂದರೆ ಮಾಡಿದ್ದೀನಾ? ಇಲ್ಲ. ನಾನೇನಾದರೂ ನಿನ್ನನ್ನು ಕೆಣಕಿದ್ದೀನಾ? ಇಲ್ಲ. ಹಾಗಾದರೆ ಯಾಕೆ ನನ್ನನ್ನು ಸುಮ್ಮನೆ ಕೊಲ್ತಾ ಇದ್ದೀಯಾ ಅಂತ ಕೇಳಿದಾಗ ಸರ್ಪ ಹೇಳುತ್ತೆ, ನೀನು ಮಿಂಚುತ್ತಾ ಇದೆಯಲ್ಲ, ಆ ಮಿಂಚನ್ನು ನನಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅದಕ್ಕಾಗಿ ನಾನು ನಿನ್ನನ್ನು ಕೊಲ್ಲುವುದಕ್ಕೆ ಮುಂದಾಗ್ತಾ ಇದ್ದೀನಿ ಅಂತ ಹೇಳುತ್ತೆ. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿಯೂ ಹಾಗೆ ನಮ್ಮ ಏಳ್ಗೆಯನ್ನು ಸಹಿಸಲಿಕ್ಕೆ ಆಗದೇ ಇರುವಂತಹ ಹಲವಾರು ವಿಷಸರ್ಪಗಳು ನಮ್ಮ ಅವನತಿಯನ್ನು ಬಯಸ್ತಾ ಇರ್ತವೆ. ಆಗ ನಮ್ಮ ಮುಂದೆ 2 ಆಯ್ಕೆಗಳಿರ್ತವೆ. ಒಂದು, ನಾವು ನಮ್ಮ ಹೊಳಪನ್ನು ನಿಲ್ಲಿಸಿ ಬಿಡಬೇಕು, ಆಗ ಯಾವ ವಿಷಸರ್ಪವೂ ನಮ್ಮನ್ನು ಹಿಂಬಾಲಿಸುವುದಿಲ್ಲ. ಅಥವಾ ನಮ್ಮ ಹೊಳಪನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಬೇಕು, ಆ ಹೊಳಪಿನಿಂದಲೇ ನಮ್ಮ ವೈರಿಗಳನ್ನು ಮಣಿಸಬೇಕು. ಹಾಗಾದಾಗ ನಾವು ಏಳ್ಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆಯ್ಕೆ ನಮಗೆ ಬಿಟ್ಟದ್ದು. ಧನ್ಯವಾದ.